ಮಕ್ಕಳಿಗೆ ಸ್ಕೂಲ್ ಬಿಲ್ಡಿಂಗ್ ಸಮಸ್ಯೆ ಅದ, ಒಂದೇ ಬಿಲ್ಡಿಂಗ್ ಇರೋದು. ಅದರಿಂದ ಇನ್ನೊಂದು ಬಿಲ್ಡಿಂಗ್ ವ್ಯವಸ್ಥೆ ಮಾಡ್ಕೊಡ್ಬೇಕು. ಮಕ್ಕಳ ತೊಂದರೆ ಆಯ್ತು, ಒಂದೇ ಬಿಲ್ಡಿಂಗ್, ಅದರಿಂದ ಇನ್ನೊಂದು ಬಿಲ್ಡಿಂಗ್ ವ್ಯವಸ್ಥೆ ಮಾಡ್ಕೊಳ್ಳಿ ಆದಷ್ಟು. ಮನೆಗೆ ತಂದಿದ್ದೀರಾ ಸರ್? ತಂದಿದ್ದೀವಿ. ಅದು ಇನ್ನೂ ಏನೋ ಇದಾಗಿಲ್ಲ, ಎಕ್ಸ್ಟ್ರಾ ಮಾಡಿಸ್ಬಿಡಿ ಅಂತ ಕೇಳ್ತಿದ್ವಿ. ಏನು ಹೇಳ್ತಾರೆ ಸರ್ ಅವರು? ಅದೇ ಕೇಳ್ಬೇಕು ಇದು ಮಾಡ್ಬಿಡೋದು. ಎಷ್ಟರಿಂದ ಎಷ್ಟನೇ ಕ್ಲಾಸ್ ತನಕ ಇದೆ ನಿಮ್ಮಲ್ಲಿ? 1 to 5th. ಅಂದರೆ ಎಷ್ಟು ಬಿಲ್ಡಿಂಗ್ ಇದಾವೆ ಸರ್ ಈಗ? ಬಿಲ್ಡಿಂಗ್ ಒಂದೇ ಬಿಲ್ಡಿಂಗ್. ಇನ್ನೊಂದು ವ್ಯವಸ್ಥೆ ಬೇಕು, ಇನ್ನೊಂದು ಬಿಲ್ಡಿಂಗ್. MLA ಅವ್ರ ಗಮನಕ್ಕೆ ಏನಾದ್ರು ತಂದಿದ್ದೀರಾ? MLA ಅವ್ರ ಗಮನಕ್ಕೆ ತಂದಿದ್ದೀವಿ. ಅದೇ ನೋಡೋ, ಈಗ ನೆಕ್ಸ್ಟ್ ಬಂದಾಗ ಏನಾದ್ರು ಇಲ್ಲ ಸರಿ ಹೇಳ್ಬಿಟ್ಟು ವ್ಯವಸ್ಥೆ ಮಾಡ್ತೀವಿ. ಈಗ ಮಕ್ಕಳೆಲ್ಲ ಜಗಳಿಲೆಲ್ಲ ಕೂತ್ಕೊಂಡು ಪಾಠ ಕೇಳ್ತಾವ್ರೆ, ತೊಂದರೆ ಆದ ಮಕ್ಕಳಿಗೆಲ್ಲ. ಇನ್ನೊಂದು ಬಿಲ್ಡಿಂಗ್ ವ್ಯವಸ್ಥೆ. ಇಲ್ಲಿ ಯಾವ್ಯಾವ ಊರಿಂದ ಬರ್ತಾರೆ ಮಕ್ಕಳು? ಇಲ್ಲಿ ಯಳವಂಡಿಯಿಂದ, ಅರವಿಂದಪುರ, 2 ಊರಿಂದ ಬರ್ತಾರೆ. ಆದರೆ ಒಂದೇ ಬಿಲ್ಡಿಂಗ್ ಇರೋದು? ಒಂದೇ ಬಿಲ್ಡಿಂಗ್. ಈಗ ಏನು ಹೇಳಕ್ಕೆ ಇದು ಮಾಡ್ತೀರಿ? ಅದೇ ಇನ್ನೊಂದು ಬಿಲ್ಡಿಂಗ್ ಬೇಕು ಅಂತ ಕೇಳ್ಕೊತೀವಿ. ನಿಮ್ಮ ಹೆಸರು ಸರ್? ಮಾದೇಸ್ವಾಮಿ. ಇಲ್ಲಿ ಬಿಲ್ಡಿಂಗ್ ಒಂದೇ ಇರೋದು, ಮಕ್ಕಳೆಲ್ಲ ಹೊರಗಡೆ ಪಾಠ ಕೇಳಬೇಕಾದ್ರೆ ನಲ್ಲಿ ಕಲಿ ಎನರ್ಜಿ ಇದಕ್ಕೆ ಮಾತ್ರ ಈಚಿನ ಹೊರಗಡೆನೇ ಮಾಡಬೇಕು. ಅದರಿಂದ ಇನ್ನೊಂದು ಬಿಲ್ಡಿಂಗ್ ಆಗಲೇಬೇಕು. MLA ಅವ್ರ ಗಮನಕ್ಕೆ ತಂದಿದ್ದೀನಿ, ಮುಂದಕ್ಕೆ ಯಾರು ಮಾಡಿ ಇನ್ನೊಂದು ಬಿಲ್ಡಿಂಗ್ ಹಾಕೊಡಿ ಅಂತ ಕೇಳ್ಕೊತೀನಿ. ಅಡುಗೆ ಮನೆಗೆ ಎಲ್ಲ ಇದೆಯಾ? ಅಡುಗೆ ಮನೆ ಚಿಕ್ಕದಿದೆ, ಇದ್ರ ಪಕ್ಕನೇ ಇದೆ, ಅದು ಇಲ್ಲ ಹೋಗಿದೆ, ಅದು ಸುರಿತಾ ಇದೆ. ಮಳೆ ಬಂದರೆ ಎಲ್ಲ ಸುರಿತಾ ಇದೆ, ಅದು ಹೋಗಿದೆ, ಅದನ್ನು ಕೂಡ ರೆಡಿ ಮಾಡಬೇಕು. ಮತ್ತು ಇನ್ನೊಂದು ಬಿಲ್ಡಿಂಗ್ ಆಗಲೇಬೇಕು, ಮಾಡ್ಕೊಡಿ ಅಂತ MLA ಗಮನಕ್ಕೆ. ಟೀಚರ್ಸ್ ಎಷ್ಟು ಜನ ಇದ್ದಾರೆ ಸರ್? ಟೀಚರ್ 2 ಇದ್ದಾರೆ ಸರ್, ಅವ್ರು ಮಾಡ್ತಾ ಇದ್ದಾರೆ. ಆದರೆ ಇನ್ನೊಂದು ಬಿಲ್ಡಿಂಗ್ ಆಗಲೇಬೇಕು. ಬಿಲ್ಡಿಂಗ್ ಇಲ್ಲ ಅಂತಾರೆ, ಒಂದು ಈಚೆ ಕೂತ್ಕೊಂಡು ನೋಡ್ತಿದಾರಲ್ಲ, ಆ ಥರ ಈಚೆ ಕೂತು ಪಾಠ ಕೇಳಬೇಕಾಗಿದೆ, ಮಕ್ಕಳಿಗೆ ತೊಂದರೆ ಆಗಿದೆ. ಬಿಲ್ಡಿಂಗ್ ಇದೆಯಾ ಸರ್ ಅಷ್ಟು ವರ್ಷದಿಂದ? 2 ಇದೆ ಸರ್, ಅದು ಹೋಗಿದೆ, ಅದು ಹೊಂಟೋಗಿದೆ, ಎಲ್ಲ ಹೋಗಿ ಸುರಿತಾ ಇದೆ. ಅದನ್ನ ರೆಡಿ ಮಾಡಿಲ್ಲ, ಅದರಿಂದ ನಾಳೆ ಎಲ್ಲ ಮಕ್ಕಳು ಇಲ್ಲೇ ಸೇರ್ಬೇಕಾಗಿದೆ. ಅದರಿಂದ ನಾಳೆ ಇನ್ನೊಂದು ಬಿಲ್ಡಿಂಗ್ ವ್ಯವಸ್ಥೆನ ಮಾಡಿಕೊಡಿ ದಯವಿಟ್ಟು. ನಿಮ್ಮ ಹೆಸರು ಸರ್? HS ರವಿ.